ಶ್ರೀ ಗುರುಭ್ಯೋ ನಮಃ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಅಧ್ಯಾರತಿಭಿರಾಂತಸ್ಯ ಧ್ಯಾನಾಂಜನಶಲಾಕಜಾಂ ಚಕ್ಷುರಂ ಮೇರಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ. ಪಂಚಾನನತನೂಭೂತಾನ್ ಪಂಚಾಕ್ಷರಮನೋಭವಾನ್ ಪಂಚಸೂತಕುತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುಂ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಸನಾತನ 95 ಅಂತಕ್ಕಂತಹ ಜ್ಯೋತಿಷದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಪ್ರಥಮವಾಗಿ ನಮ್ಮ ನಮಸ್ಕಾರವನ್ನು ಕೂಡ ತಿಳಿಸುತ್ತಾ, ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಶನಿಗ್ರಹದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು, ಮನುಷ್ಯನ ಜೀವನದ ಮೇಲೆ ಆತನ ಪರಿಣಾಮಗಳು ಯಾವ ರೀತಿಯಾಗಿ ಉಂಟಾಗುತ್ತೆ ಅಂತಕ್ಕಂಥ ವಿಚಾರದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ವಿ. ಶನೇಶ್ವರನ ದೃಷ್ಟಿ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳನ್ನು ಉಂಟು ಮಾಡುತ್ತೆ, ಆತನ ದೃಷ್ಟಿ ಅಂತಕ್ಕಂಥದ್ದು ಎಷ್ಟು ಶಕ್ತಿಯುತವಾದದ್ದು ಅಂತಕ್ಕಂಥ ವಿಚಾರವನ್ನು ನೋಡಲಾಗಿತ್ತು. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ರಾಹುಗ್ರಹದ ಬಗ್ಗೆ ನೋಡೋಣ. ಈ ಒಂದು ರಾಹುಗ್ರಹಕ್ಕೆ ನರಕಾರಕ ಹಾಗೂ ಅಂದರೆ ಸ್ನಾಯುಕಾರಕ ಅಂತ ಹಾಗೂ ಆಯುಷ್ಯಕಾರಕ ಹೇಳಿ ಕರೀತಾರೆ. ಅಂದರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ನರದೋಷಗಳು ಬರ್ತಕ್ಕಂಥದ್ದು. ಮತ್ತು ಇಂದಿನ ಒಂದು ಸ್ಥಿತಿಗತಿಯಲ್ಲಿ ನೋಡೋದಾದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನು ಕೇಳಿದ್ರೆ, ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಕಣ್ಣಿಗೆ ಗ್ಲಾಸ್ ಅಂತ ಏನು ಕರಿತೀರಿ, ಕನ್ನಡಕ ಅಂತ ಏನು ಕರಿತೀರಿ, ಸ್ಪೆಕ್ಟ್ ಅಂತ ಏನು ಕರಿತೀರಿ, ಅದನ್ನು ಹಾಕೊಳ್ತಾ ಇದ್ದಾರೆ. ಅಂದರೆ ಕಣ್ಣಿನ ದೃಷ್ಟಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಚಿಕ್ಕ ಚಿಕ್ಕ ಅಕ್ಷರಗಳನ್ನು ಕೂಡ ನೋಡದೇ ಇರತಕ್ಕಂಥ ಪರಿಸ್ಥಿತಿ ಒದಗಿರ್ತಕ್ಕಂಥದ್ದು. ಆ ನರದೃಷ್ಟಿ ಏನಿದೆ, ಆ ನರಕ್ಕೆ ಸಂಬಂಧಪಟ್ಟಂತಹ ಸ್ನಾಯುಗಳು ಏನಾಗ್ತಕ್ಕಂಥದ್ದು, ದುರ್ಬಲ ಆಗ್ತಾ ಹೋಗ್ತಕ್ಕಂಥದ್ದು. ಹಾಗೂ ಚಿಕ್ಕ ಚಿಕ್ಕ ವಯಸ್ಸಿಗೆ ಏನು ಕೇಳಿದ್ರೆ ಕತ್ತು ನೋವು, ಕಾಲಿನ ಒಂದು ಸ್ನಾಯು ಸೆಳೆತ, ಮೊಣಕಾಲು, ಈ ಒಂದು ಮೊಣಕೈನ ಸ್ನಾಯು ಸೆಳೆತ, ವಿಪರೀತವಾದಂತಹ ತಲೆನೋವು ಬರ್ತಕ್ಕಂಥದ್ದು, ವಿಪರೀತವಾದಂತಹ ದೇಹದಲ್ಲಿ ನರಗಳ ಸೆಳೆತ ಉಂಟಾಗ್ತಕ್ಕಂಥದ್ದು, ಒಂದು ಸ್ವಲ್ಪ ದೂರ ನಡೆಯಷ್ಟರಲ್ಲಿಯೇ ವಿಪರೀತವಾದಂತಹ ಸುಸ್ತು ಆಗ್ತಕ್ಕಂಥದ್ದು. ಇದು ವಯಸ್ಸಾದ ಮೇಲೆ ಬರ್ತಕ್ಕಂತಹ ಸಹಜವಾದಂಥ ಕ್ರಿಯೆ. ಆದರೆ ಇಂದಿನ ಒಂದು ಯುಗದಲ್ಲಿ ಏನಾಗ್ತಿದೆ ಕೇಳಿದ್ರೆ, ಇದು ಚಿಕ್ಕ ಚಿಕ್ಕ ಒಂದು ವಯಸ್ಸಿನ ಮಕ್ಕಳಿಗೆ ಬರತಕ್ಕಂಥದ್ದು. ಇದು ಒಂದು ರಾಹುಗ್ರಹದ ದೃಷ್ಟಿ ಆಗಿರ್ತಕ್ಕಂಥದ್ದು. ಹಾಗೂ ನಾವು ಸೇವನೆ ಮಾಡತಕ್ಕಂಥ ಆಹಾರ ಪದ್ಧತಿ ಮತ್ತು ಹಾಗೂ ನಮ್ಮ ಜೀವನ ಶೈಲಿ ಅಂತ ಹೇಳ್ಬೋದು. ಈಗ ನಾವು ನೋಡೋದಾದ್ರೆ, ಈ ರಾಹುಗ್ರಹ ಏನು ಕೇಳಿದ್ರೆ ನಮ್ಮ ಒಂದು ಗ್ರಹಚಾರದ ಮೇಲೆ ಹುಟ್ಟಿರ್ತಕ್ಕಂಥ ಸಮಯ ಹಾಗೂ ದಿನದ ಆಧಾರದ ಮೇಲೆ ಕೆಟ್ಟದಾದಂತಹ ಒಂದು ಸ್ಥಾನದಲ್ಲಿ ಇದ್ದರೆ, ಕೆಟ್ಟ ದೃಷ್ಟಿಯನ್ನು ಹೊಂದಿದ್ದರೆ ಏನಾಗುತ್ತೆ ಕೇಳಿದ್ರೆ, ಆ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂಥ ನರಗಳೇನಾಗುತ್ತೆ ತುಂಬ ವೀಕ್ ಆಗ್ತಾ ಹೋಗುತ್ತೆ. ಮತ್ತೆ ಜನನವಾಗ್ತಕ್ಕಂತಹ ಮಕ್ಕಳು ಏನಿದೆ, ಅಂಗವೈಕಲ್ಯ ಅಂದ್ರೆ ಏನು ಹೇಳ್ತಾರೆ, ಹ್ಯಾಂಡಿಕ್ಯಾಪ್ ಮಕ್ಕಳು ಅಂತ ನಾವೇನು ಕರಿತೀವಿ, ವಿಕಲಚೇತನ ಮಕ್ಕಳು ಅಂತಕ್ಕಂಥದ್ದು ಜನ್ಮವನ್ನು ತಾಳ್ತಾರೆ. ಮಕ್ಕಳು ಏನು ಕೇಳಿದ್ರೆ ಸಿಗ್ತಕ್ಕಂಥದ್ದು ಪುಣ್ಯವಾದಂತಹ ಒಂದು ಕೆಲಸ. ಅಂತಹ ಮಕ್ಕಳು ಜನನವಾದಾಗ ಆ ಮಕ್ಕಳ ಎಲ್ಲ ರೀತಿಯಂಥ ಅಂಗಾಂಗಗಳು ಸರಿಯಾಗಿದ್ದಲ್ಲಿ ನಮಗೇನಾಗುತ್ತೆ, ತುಂಬ ಖುಷಿ ಆಗುತ್ತೆ. ಆದರೆ ಹುಟ್ಟತಕ್ಕಂತಹ ಸಂತಾನ ವಿಕಲಚೇತನದಿಂದ, ಅಂಗವೈಕಲ್ಯದಿಂದ ಹುಟ್ಟಿದ್ರೆ ಏನಾಗುತ್ತೆ, ಅಂತಹ ಮಕ್ಕಳನ್ನು ಸಾಕಲಿಕ್ಕೆ ತುಂಬ ಕಷ್ಟವಾಗುತ್ತೆ. ಅಂತ ಮಕ್ಕಳ ಒಂದು ಶರೀರಗಳೇನಿರುತ್ತೆ ತುಂಬ ಬದಲಾವಣೆಯನ್ನು ಹೊಂದಿರುತ್ತೆ. ಆ ಶರೀರದಲ್ಲಿ ಸ್ನಾಯುವಿಗೆ ಸಂಬಂಧಪಟ್ಟಂತಹ ಅಂಶ ಏನಿರುತ್ತೆ, ಶಕ್ತಿ ಏನಿರುತ್ತೆ, ಅದು ದುರ್ಬಲವಾಗಿರುತ್ತೆ.
ಆ ಸ್ನಾಯು ಸೆಳೆತ ಅಂತಕ್ಕಂಥದ್ದು ವಿಪರೀತವಾದಾಗ ಏನಾಗುತ್ತೆ ಕೇಳಿದ್ರೆ ಆ ಒಂದು ವ್ಯಕ್ತಿಯ ಜೀವನ ಏನಾಗುತ್ತೆ ಸಂಕುಚಿತವಾಗ್ತಾ ಬರುತ್ತೆ. ಅಂದರೆ ಯಾವ ವ್ಯಕ್ತಿಗೆ ಈ ನರಗಳ ಒಂದು ದುರ್ಲಭ್ಯ ಏನು ಹೇಳ್ತಾರೆ, ಮತ್ತು ನರಗಳ ಒಂದು ಸೆಳೆತ ಏನು ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಆವಾಗ ಆ ವ್ಯಕ್ತಿಗೆ ಅನಿಸುತ್ತೆ ತಾನಿನ್ನೂ ಹೆಚ್ಚಿಗೆ ದಿನ ಬದುಕಬಾರದು, ಈ ಒಂದು ನೋವನ್ನು ನನ್ನ ಕೈಯಲ್ಲಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ನಿರ್ಧಾರ ಮಾಡ್ತಾನೆ. ಹಾಗೂ ಆ ನರಗಳ ಒಂದು ನೋವಿನಿಂದಾಗಿ ಬಾಧೆಯಿಂದಾಗಿ ಆಯುಷ್ಯ ಕ್ಷೀಣಿಸ್ತಾ ಬರುತ್ತೆ ಅಂತ ಹೇಳ್ತಾರೆ. ಇಂತಹ ದೃಷ್ಟಿಯನ್ನು ಉಳ್ತಕ್ಕಂಥವನು ರಾಹುಗ್ರಹ. ಹಾಗೂ ಏನು ಕೇಳಿದ್ರೆ ಈ ರಾಹುಗ್ರಹದ ಸಂಪೂರ್ಣವಾದಂಥ ಅನುಗ್ರಹ ಆ ಜಾತಕದ ವ್ಯಕ್ತಿಗಳಿಗಿದ್ದರೆ ಅವರೇನಾಗ್ತಾರೆ ಹೇಳಿದ್ರೆ ಸ್ನಾಯುವಿನ ಪ್ರಾಬಲ್ಯವನ್ನು ಪಡಿತಾರೆ. ಆ ಸ್ನಾಯು ಅಂತಕ್ಕಂಥದ್ದು ತುಂಬ ಗಟ್ಟಿಮುಟ್ಟಾಗಿ ಇರತಕ್ಕಂತಹ ಸ್ನಾಯು ಅವರಿಗೆ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಆತನ ಒಂದು ದೃಷ್ಟಿ ಒಂದು ಸರಿ ಹಾಗೂ ತಪ್ಪು ಅಂದರೆ ಕೆಟ್ಟದ್ದು ಹಾಗೂ ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಆ ದೃಷ್ಟಿ ಅಂತಕ್ಕಂಥದ್ದು ಆತನಿಗೆ ಆ ವ್ಯಕ್ತಿಗೆ ಒಳ್ಳೆ ರೀತಿಯಲ್ಲಿ ಇದ್ದಲ್ಲಿ ಏನಾಗುತ್ತೆ ಕೇಳಿದ್ರೆ ಆ ರಾಹುವಿನ ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗುತ್ತೆ. ಆತನ ಸ್ನಾಯುಗಳು ಹಾಗೂ ಆಯುಷ್ಯ ಚೆನ್ನಾಗಿರುತ್ತೆ ಹೇಳ್ತಾರೆ. ಅದೇ ಏನು ಕೇಳಿದ್ರೆ ರಾಹುವಿನ ಕೆಟ್ಟ ದೃಷ್ಟಿ ಇದ್ದಲ್ಲಿ ಆತನ ಆಯುಷ್ಯ ಹಾಗೂ ಆತನ ಸ್ನಾಯುಗಳು ತುಂಬ ದುರ್ಬಲವಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಇದೆಲ್ಲವನ್ನ ಯಾಕೆ ಹೇಳೋದು ಕೇಳಿದ್ರೆ ಎಷ್ಟೋ ಜನರಿಗೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ನಾನು ಆಗಲೇ ಹೇಳಿದಾಗೆ ಕಣ್ಣಿನ ದೃಷ್ಟಿ ಹೋಗ್ತಕ್ಕಂಥದ್ದು, ನರಗಳಲ್ಲಿ ಶಕ್ತಿ ಇಲ್ಲದೆ ಇರತಕ್ಕಂಥದ್ದು, ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಒದ್ದಾಡ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ವಿಶ್ರಾಂತಿ ಬೇಕು ಅನಿಸ್ತಕ್ಕಂಥದ್ದು, ಇವೆಲ್ಲ ಏನು ಕೇಳಿದ್ರೆ ರಾವಿನ ಒಂದು ಪ್ರಭಾವದಿಂದ ಉಂಟಾಗ್ತಕ್ಕಂಥದ್ದು. ಹೀಗಾಗಿ ರಾಹುಗ್ರಹ ಏನು ಕೇಳಿದ್ರೆ ಆಯುಷ್ಯ ಹಾಗೂ ಒಂದು ನರಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡತಕ್ಕಂಥವನಾಗಿದ್ದಾನೆ. ಇನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಕೇತುಗ್ರಹದ ಬಗ್ಗೆ ನೋಡೋಣ. ಆ ಕೇತುಗ್ರಹದ ಪ್ರಭಾವಗಳು ಯಾವ ರೀತಿಯಾಗಿರುತ್ತೆ ಹಾಗೂ ಅದರ ಒಂದು ಪ್ರಭಾವ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆ ಅಂತಂದರೆ ಸನಾತನ 95 ಅಂತಕ್ಕಂತಹ ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮ ಸಮಾಜದ ಒಳಿತಿಗಾಗಿರ್ತಕ್ಕಂಥದ್ದು. ಇಲ್ಲಿ ಜಾತಕ ಹಾಗೂ ಏನು ಕೇಳಿದ್ರೆ ಪ್ರಶ್ನೆ ಸಂಬಂಧಪಟ್ಟ ಹಾಗೆ ವಿಚಾರಗಳ ಬಗ್ಗೆ ಹೇಳೋದಲ್ಲದೇ ನಾವು ಕವಡೆ ಶಾಸ್ತ್ರದ ಮುಖೇನವಾಗಿ ಕೆಲವೊಂದಿಷ್ಟು ಶಾಪಗಳಿಗೆ ದೋಷಗಳಿಗೆ ಜಾತಕ ಹಾಗೂ ತಮ್ಮ ಒಂದು ಡೇಟಾ ಬರ್ತು ಸಮಯ ಏನು ಗೊತ್ತು ಇಲ್ಲದೇ ಪಕ್ಷದಲ್ಲಿ ಅಂದರೆ ತಿಳಿದೇ ಹೋದ ಪಕ್ಷದಲ್ಲಿ ಸ್ವಾಮಿ ಅದ್ಯಾವುದು ಕೂಡ ನಮ್ಮಲ್ಲಿ ಇಲ್ಲ ಅಂದ ಪಕ್ಷದಲ್ಲೂ ಕೂಡ ನಮ್ಮ ಒಂದು ಕವಡೆ ಶಾಸ್ತ್ರ ಮುಖೇನವಾಗಿ ಏನು ಕೇಳಿದ್ರೆ ಆ ಒಂದು ಸಮಸ್ಯೆಗಳು ಏನು, ತಮಗಿರ್ತಕ್ಕಂತಹ ಶಾಪಗಳು ಯಾವುದು, ಆಗ್ತಕ್ಕಂಥ ತೊಂದರೆಗಳೇನು, ತಾವು ಯಾವ ಸಮಸ್ಯೆಯಲ್ಲಿ ಸಿಲುಕಿದ್ರಿ ಅಂತಕ್ಕಂಥ ಸಂಪೂರ್ಣವಾದಂತಹ ವಿಚಾರವನ್ನು ತಮಗೆ ತಿಳಿಸಿಕೊಡ್ತಕ್ಕಂಥದ್ದು ಮತ್ತು ಅದಕ್ಕೆ ತಕ್ಕನಾದಂತಹ ಪರಿಹಾರವನ್ನು ಪರಿಪೂರ್ಣ ರೀತಿಯಲ್ಲಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಮತ್ತು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.